ಆರ್ಎಸ್ಎಸ್ ಮುಖಂಡ ಶರತ್ ಮೇಲೆ ದಾಳಿಯಾದ ತಕ್ಷಣ ಆತನ ನೆರವಿಗೆ ಬಂದಿದ್ದು ಓರ್ವ ಮುಸ್ಲಿಂ. ಕಳೆದ ಜುಲೈ 4ರಂದು ಶರತ್ ಮೇಲೆ ಹಲ್ಲೆಯಾದ ತಕ್ಷಣ ನೆರವಿಗೆ ಬಂದದ್ದು ಇದೇ ರವೂಫ್. ಶರತ್ ತನ್ನ ಲಾಂಡ್ರಿ ಅಂಗಡಿಯಲ್ಲಿ ಕೊಲೆ ಯತ್ನವಾಗುತ್ತೆ. ಆಗ ತಕ್ಷಣ ಬಂದ ರವೂಫ್ ಧರ್ಮಭೇದವಿಲ್ಲದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶರತ್ನನ್ನ ಎತ್ತಿಕೊಳ್ತಾರೆ. ಅಲ್ಲೇ ಇದ್ದ ಆಟೋದಲ್ಲಿ ತುಂಬೆ ಬಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಅಲ್ಲಿ ಆಗಲ್ಲ ಅಂತ ಹೇಳಿದಾಗ ಆಂಬ್ಯುಲೆನ್ಸ್ ಮಾಡಿ ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಹೀಗೆ ರವೂಫ್ ಧರ್ಮಭೇದ ಮರೆತು ಮನುಷ್ಯತ್ವ ಮೆರೆದಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ರವೂಫ್ ಜೊತೆಗೆ ನಡೆಸಿರುವಂತಹ ಮಾತುಕತೆಯನ್ನ ನೋಡೋಣ ಬನ್ನಿ. ಆರ್ಎಸ್ಎಸ್ ಮುಖಂಡ ಶರತ್ ಮಡಿವಾಳ ಇವರ ಕೊಟ್ನಾಂತೆ ಹತ್ಯೆಯಾಗಿದ್ದು ಈಗ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಜುಲೈ 4ನೇ ತಾರೀಕು ರಾತ್ರಿ ಏನು ಹತ್ಯೆ ನಡೆದಂತ ಸಂದರ್ಭದಲ್ಲಿ ಇಲ್ಲೊಂದು ಘಟನೆ ನಡೆಯುತ್ತೆ. ಏನು ಇಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿದೆ. ಬಂಗಾಳದಾದ್ಯಂತ ಕರಾವಳಿ ಅಂತ ಘರ್ಷಣೆ ಹೆಚ್ಚಾಗ್ತಾ ಇದೆ. ಮತ್ತೊಂದರು ಒಂದು ಕಿಡಿಗೇಡಿಗಳ ಕೃತ್ಯವನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ನಿಜವಾಗ್ಲೂ ನಡೆದಿರೋದು ಹಿಂದೂ ಮುಸ್ಲಿಂ ಬಾಯಿ ಅನ್ನೋ ಒಂದು ಘಟನೆ ಇಲ್ಲಿ ನಡೆದಿರೋಂಥದ್ದು. ಏನು 4ನೇ ತಾರೀಕು ರಾತ್ರಿ ಹಲ್ಲೆ ಆಗುತ್ತೆ. ಅದ ಪ್ಲೇಸ್ ಅಲ್ಲಿ ನಾನು ಕೆಲವೊಂದು ವಿಷಯ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಇವಾಗಲೇ ನೋಡಬಹುದು ಉದಯ್ ಲ್ಯಾಂಡ್ರಿ ಅಂತ ಇದೆ. ಈ ಉದಯ್ ಲ್ಯಾಂಡ್ರಿನಲ್ಲಿ ಶರತ್ ಮಡಿವಾಳ ಆರ್ಎಸ್ಎಸ್ ಅವರು ಈ ಒಂದು ಲ್ಯಾಂಡ್ರಿನಲ್ಲಿ ಕೆಲಸವನ್ನು ಮಾಡ್ತಾ ಇರೋದು. ಇದು ಉದಯ ಇಲ್ಲಿ ಏನು ಕೊಲೆ ನಡೆಯಿತು 4ನೇ ತಾರೀಕು ಕೂಡ ಈ ಒಂದು ಲ್ಯಾಂಡ್ರಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ದುಷ್ಕರ್ಮಿಗಳು ಪಲ್ಸರ್ ಬೈಕ್ ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಇಲ್ಲಿಗೆ ಬರ್ತಾರೆ. ಅವ್ರನ್ನ ಮಾತಾ ಸಂದರ್ಭದಲ್ಲಿ ಇಲ್ಲಿ ಬಂದು ಅವರಿಗೆ ಒಂದು ಹಲ್ಲೆ ನಡೆಸುವಂಥದ್ದು. ಮಾರಕಾರರಿಂದ ಅವರಿಗೆ ತಲೆಗೆ ಗಂಭೀರವಾಗಿ ತಲೆಗೆ ಒಂದು ಏಟು ಹೊಡೆದು ಒಂದು ಹಲ್ಲೆ ನಡೆಸುವಂಥದ್ದು. ಈ ರಸ್ತೆಯಲ್ಲಿ ಬಂದಂತಹ ಒಂದು ಪಲ್ಸರ್ ಬೈಕ್ ನಲ್ಲಿ ಬಂದಂತಹ 3 ಜನ ಇಲ್ಲಿ ಹಲ್ಲೆ ನಡೆಸುವಂಥದ್ದು. ಸೊ ಇಲ್ಲಿ ಏನು ಹಲ್ಲೆ ನಡೆಸಿದಂತಹ ತಕ್ಷಣ ಇಲ್ಲಿ ಮಡುವಿನಲ್ಲಿ ಶರತ್ ಬಿದ್ದಿರ್ತಾರೆ. ಸೊ ಶರತ್ ಬಿದ್ದ ತಕ್ಷಣ ಇಲ್ಲಿ ಒಂದು ಭಯಾನಕ ವಾತಾವರಣ ಸೃಷ್ಟಿಯಾಗುತ್ತೆ. ಎಲ್ಲರೂ ಕೂಡ ಅಂಗಡಿಗಳನ್ನ ಕ್ಲೋಸ್ ಮಾಡೋ ಅಂತ ವಾತಾವರಣ ಸೃಷ್ಟಿಯಾಗುತ್ತೆ. ಅದನ್ನ ಫಸ್ಟ್ ಪ್ರವೀಣ್ ಅಂತ ಒಬ್ರು ಅಂಗಡಿ ಪಕ್ಕದವರು ನೋಡ್ತಾರೆ. ಆ ಪಕ್ಕದವರು ನೋಡಿ ಇಮಿಡಿಯೇಟ್ ಇಲ್ಲಿ ಏನು ಅವರ ಅಂಗಡಿಯ 2ನೇ ಅಂಗಡಿಯಾದಂಥ ಏನು ಉದಯ್ ಲ್ಯಾಂಡ್ರಿ ಇದೆ ಅದ 2ನೇ ಅಂಗಡಿಯಾದಂತಹ ಈ ಒಂದು ಹಣ್ಣಿನ ಅಂಗಡಿಗೆ ಅವರು ಬರ್ತಾರೆ. ಇಲ್ಲಿ ಅವರ ಸ್ನೇಹಿತ ಇರ್ತಾರೆ. ಯಾರು ಪ್ರವೀಣ್ ಏನು ಬರ್ತಾರೆ ಬಂದು ಇಲ್ಲಿ ರವೂಫ್ ಎಂಬ ಇವರ ಸ್ನೇಹಿತ ಇರ್ತಾರೆ. ಇವರಿಗೆ ಒಂದು ಮಾಹಿತಿ ಕೊಡ್ತಾರೆ. ಈ ರೀತಿ ಯಾರೋ ದುಷ್ಕರ್ಮಿಗಳು ಬಂದು ಒಂದು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಮಾಹಿತಿಯನ್ನು ನೀಡ್ತಾರೆ. ಆವಾಗ ತಕ್ಷಣ ರವೂಫ್ ಅವರು ತಮ್ಮ ಸ್ನೇಹಿತನಿಗೆ ಇಂಥ ಪರಿಸ್ಥಿತಿ ಆಯ್ತಲ್ಲ ಅಂತ ಅಲ್ಲಿ ಧಾವಿಸ್ತಾರೆ. ಈಗ ಸದ್ಯಕ್ಕೆ ನಮ್ಮ ಜೊತೆ ರವೂಫ್ ಅವರು ಇರ್ತಾರೆ. ಅವತ್ತು ಸಂಜೆಯಲ್ಲಿ ಬಂದು ಅವರಿಗೆ ವಿಷಯ ಗೊತ್ತಾದ ತಕ್ಷಣ ಏನು ಮಾಡಿದ್ರು ಅವ್ರನ್ನೇ ಕೇಳೋಣ. ರವೂಫ್ ಅವರೇ, ನೀವಾಗ 4ನೇ ತಾರೀಕು ರಾತ್ರಿ ಏನು ಹಲ್ಲೆ ನಡೀತು, ಆಗ ನೀವೇನು ಮಾಡ್ತಿದ್ರಿ, ಎಷ್ಟೊತ್ತಿಗೆ ಗೊತ್ತಾಯಿತು, ಆಮೇಲೆ ಏನು ಮಾಡಿದ್ರಿ? ಸಾಧಾರಣ ಅವರು ಬರುವಾಗ ನಮ್ಮದು ಅವರ ಪಕ್ಕದ ಅಂಗಡಿಯಲ್ಲಿ ಪ್ರವೀಣ್ ಒಬ್ಬರು ಇದ್ದಾರೆ. ಪ್ರವೀಣ್ ಒಬ್ಬರು ನಾನು ಒಳಗಡೆ ನಮಾಜ್ ಮಾಡುವಾಗ ಅವರು ಹೇಳಿದರು, ರವೂಫ್ ಅವರೇ ನಮ್ಮ ಇವರ ಶರತ್ತಿಗೆ ಅಟ್ಯಾಕ್ ಆಗಿದೆ ಅಂತ. ನಾನು ಅಲ್ಲಿ ನೋಡುವಾಗ ನಾನು ಮತ್ತು ಪ್ರವೀಣ್ ನೋಡುವಾಗ ಶರತ್ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಮತ್ತು ಅವರನ್ನು ನಾನು ಮತ್ತೊಂದು 4 ಜನ ಬಂದಿದ್ದರು. 4 ಜನ ಬರುವಾಗ ಅವರನ್ನು ನಾನು ಅವರೆಲ್ಲ ಅಜ್ಜಿಮಠನವರು 2 ಜನ ಮತ್ತು ಶ್ರೀಕೃಷ್ಣ ವಿಲಾಸ ಒಬ್ಬರು ಮತ್ತು ಪ್ರವೀಣ್ ಅವರು 4 ಜನ ಒಟ್ಟಿಗೆ ತೆಗೊಂಡೋಗಿ ನಮ್ಮ ಇವರಿಗೆ ತುಂಬೆ ಹಾಸ್ಪಿಟಲಿಗೆ 4-5 ರಿಕ್ಷಾ ಕೈ ತೋರಿಸಿದೆವು. ಒಂದೇ ಆಟೋ ನಿಲ್ಲಿಲ್ಲ. ಮತ್ತು ನಮ್ಮ ಆಟೋದಲ್ಲಿ ಅವರನ್ನು ತುಂಬೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆವು. ತುಂಬೆ ಹಾಸ್ಪಿಟ್ಲಲ್ಲಿ ಏನಂದ್ರು, ಆಮೇಲೆ ಅಲ್ಲಿಂದ ಎಜೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರ? ನಾವು ಅಲ್ಲಿಂದ ತುಂಬೆ ಹಾಸ್ಪಿಟಲಿಂದ ಕರ್ಕೊಂಡು ಹೋಗುವಾಗ ಮತ್ತು ಅವರ ಸಂಬಂಧವರೆಲ್ಲ ಬಂದು ಮತ್ತು ಅವರನ್ನು ಅಲ್ಲಿ ತುಂಬೆ ಹಾಸ್ಪಿಟಲ್ ಹೇಳಿದರು ನಾವು ಎಜೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಾಗ ಎಜೆ ಹಾಸ್ಪಿಟಲ್ ಅಲ್ಲಿಂದ ಹೋಗುವಾಗ ನಮ್ಮ ಶ್ರೀಕೃಷ್ಣ ವಿಲಾಸ ಅವರ ಒಬ್ಬರು ಅಲ್ಲಿ ನಾವು ಮತ್ತು ಅವರು ಒಟ್ಟಿಗೆ ಇಲ್ಲಿಗೆ ಎಜೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೇವೆ. ಈಗ ಅವ್ರು ನಿಮಗೆ ಎಷ್ಟು ವರ್ಷದ ಸ್ನೇಹಿತರಾಗಿದ್ದರು ಮತ್ತು ಅವ್ರದ್ದು ನಿಮ್ಮದು ಸಂಬಂಧ ಯಾವ ರೀತಿ ಇತ್ತು? ಅವರು ಸಾಧಾರಣ ಒಂದು 14 ವರ್ಷ ನಮ್ಮ ಸ್ನೇಹಿತರು. ಆದರೆ ನಾವು ಎಲ್ಲರೂ ಒಂದು ಅಣ್ಣ ತಮ್ಮಂದರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕೋಮು ಸಂಘರ್ಷ ಕೂಡ ಕಾರಣ ಆಗ್ತಿರೋಂಥದ್ದು. ಬಂಟ್ವಾಳ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಬಂಟ್ವಾಳ ಯುವಕರಿಗೆ ಹೇಳುವುದಂದರೆ ಎಲ್ಲರೂ ನಾನು ಹೇಳೋದಂದರೆ ಅವನು ಆ ಜಾತಿ ಈ ಜಾತಿಯಿಂದಲ್ಲ, ಎಲ್ಲರೂ ನಾವು ಅಣ್ಣ ತಮ್ಮಂದರಾಗಿ ಎಲ್ಲರೂ ಶಾಂತಿಯಲ್ಲೇ ಇರುವಂಥ ನಮ್ಮೊಂದು ಆಜ್ಞೆ ಅಷ್ಟೇ. ಇದು ಅಬ್ದುಲ್ ರವೂಫ್ ಅವರ ಮಾತುಗಳು. ಏನಂತಂದರೆ ಅವತ್ತು ರಾತ್ರಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನಡೆದ ತಕ್ಷಣ ಇಲ್ಲಿ ಇವ್ರಿಗೆ ಒಂದು ವಿಷಯ ತಿಳಿಯುತ್ತೆ. ಏನಂತಂದರೆ ಈ ರೀತಿ ತನ್ನ ಸ್ನೇಹಿತ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ ಅಂತ ಒಂದು ವಿಷಯ ತಿಳಿಯುತ್ತೆ. ಅದಾದ ನಂತರ ಅವರು ಏನು ಮಾಡ್ತಾರೆ, ಸ್ಥಳಕ್ಕೆ ಧಾವಿಸಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ತಮ್ಮ ಸ್ನೇಹಿತ ಶರತ್ನ ಎತ್ಕೊಂಡು ಯಾವಾಗಲೂ ಕೂಡ ಆಟೋಗಳು ಇಲ್ಲಿ ನಿಂತಿರುತ್ತೆ. ಆದರೆ
ಆಟೋಗಳನ್ನು ಕರೀತಾರೆ, ಆಟೋದವ್ರು ಯಾರನ್ನಾದ್ರೂ ಕರೀತಾರೆ, ಈ ರೀತಿ ಬನ್ನಿ, ಸೊ ಈ ರೀತಿ ಕಷ್ಟ ಆಗಿದೆ, ಇವ್ರನ್ನ ಕರ್ಕೊಂಡು ಹೋಗೋಣ, ಹಾಸ್ಪಿಟ್ಲಿಗೆ ಸೇರಿಸೋಣ ಅಂತ. ಆದರೆ ಯಾವೊಬ್ಬ ಆಟೋದವರು ಕೂಡ ಇಲ್ಲಿ ನಿಲ್ಲಿಸೋದಿಲ್ಲ. ಆಟೋದವರೆಲ್ಲ ನಕರ ಮಾಡ್ತಾರೆ, ನಾವು ಬರೋದಿಲ್ಲ ಅಂತ ಹೇಳಿ ಅವ್ರು ಎಸ್ಕೇಪ್ ಆಗ್ತಾರೆ. ಹಾಗೆ ಸುತ್ತಮುತ್ತಲ ಜನಗಳು ಕೂಡ ಕೆಲವರು ಯಾರು ಒಂದು ಸಹಾಯಕ್ಕೆ ಧಾವಿಸೋದಿಲ್ಲ. ಆಗ ಇವರೇ ಒಂದು ತಮ್ಮ ಏನು ಇವರ ಒಂದು ಹಣ್ಣಿನ ಅಂಗಡಿ ಇದೆ, ಇದಕ್ಕೆ ಒಂದು ಗೂಡ್ಸ್ ಆಟೋವನ್ನು ಇಟ್ಕೊಂಡಿರ್ತಾರೆ. ಆ ಗೂಡ್ಸ್ ಆಟೋದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಶರತ್ ಅವ್ರನ್ನ ಹಾಕ್ಕೊಂಡು ಮತ್ತೆ ಸುತ್ತಮುತ್ತ ಇರುವಂಥ 4 ಜನರನ್ನು ಕರ್ಕೊಂಡು ಸೀದಾ ತುಂಬೆ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿಂದ ಅವರ ಮನೆಯವರಿಗೆ ಮಾಹಿತಿ ನೀಡಿ ಎಜೆ ಆಸ್ಪತ್ರೆಗೆ ದಾಖಲಿಸಿ ಶರತ್ ಜೀವ ರಕ್ಷಣೆ ಮಾಡುವಂಥ ಒಂದು ಮಹಾನ್ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಇಲ್ಲಿ ಏನು ಕೋಮು ಸಂಘರ್ಷಕ್ಕೆ ಕಾರಣ ಆಗಿದೆ, ಪ್ರಕ್ಷುಬ್ಧಗೊಂಡಿದೆ ಬಂಟ್ವಾಳ. ಈ ಮಧ್ಯೆಯೂ ಕೂಡ ರೌಫ್ ಅವರು ಧರ್ಮ ಭೇದ ಮರೆತು ಈ ಒಂದು ಸಹಾಯಕ್ಕೆ, ಜೀವ ರಕ್ಷಣೆಗೆ ಮುಂದಾಗಿರುವಂಥದ್ದು ನಿಜವಾಗ್ಲೂ ಒಂದು ಮೆಚ್ಚುಗೆಯ ಕೆಲಸ ಆಗಿದೆ. ಈ ಬಂಟ್ವಾಳ ಎಲ್ಲ ಧರ್ಮದ ಯುವಕರಿಗೂ ಕೂಡ ಇವರ ಒಂದು ಥಾಟ್ಸ್, ಎಥಿಕ್ಸ್ ಒಂದು ಮಾದರಿಯಾಗಿರಬೇಕು ಅನ್ನೋದು ನಮ್ಮ ಆಶಯ. ಕ್ಯಾಮ್ರಾಮ್ಯಾನ್ ವಿಲ್ಫಿ ಮತ್ತು ಶಿವಶಂಕರ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.